ಇವಾಗ ನಾನು ಪಿಜ್ಜಾ ಮಾಡ್ತಾ ಇದ್ದೀನಿ. ಸೊ ಪಿಜ್ಜಾದು ಡೋ ಏನಿದೆ ಅದು ಬೆಳಗ್ಗೆ ನಾನು ರೆಡಿ ಮಾಡಿ ಇಟ್ಟಿದ್ದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಡೋ. ಸೊ ಬೆಳಗ್ಗೆನೇ ಕಲಸಿ ಇಟ್ಬಿಟ್ರೆ ಸಾಯಂಕಾಲ ಅನ್ನಷ್ಟರಲ್ಲಿ ಈ ಥರ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಸೊ ಪಿಜ್ಜಾದ ರೆಸಿಪಿ ನಾನು ನನ್ನ ರೆಸಿಪಿ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಾದರೆ ಅದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈ ಪಿಜ್ಜಾನ ನಾನು ಇವತ್ತು ಓವನಲ್ಲಿ ಮಾಡ್ತಾ ಇಲ್ಲ, ಸೊ ತವಾ ಮೇಲೇ ಮಾಡ್ತಾ ಇದ್ದೀನಿ. ಓವನ್ನಲ್ಲಿ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಅಂತ ಇವರಿಗೆ. ಸೊ ತವಾ ಮೇಲೆ ಮಾಡಿದ್ರೇ ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕೆ ನಾನು ಇವತ್ತು ತವಾ ಮೇಲೇ ಮಾಡ್ತಾ ಇದ್ದೀನಿ. ನಾರ್ಮಲಿ ನಾನು ಪಿಜ್ಜಾಗೆ ಸಾಸ್ ಇದೆಲ್ಲ ಮುಂಚೆನೇ ರೆಡಿ ಮಾಡಿಡ್ತಾ ಇದ್ದೆ. ಸೊ ಇವತ್ತು ಬೆಳಗ್ಗೆ ಮಾಡಿ ಇಡೋದಕ್ಕೆ ಆಗಲಿಲ್ಲ, ಜಸ್ಟ್ ಬರೀ ಡೋ ಮಾತ್ರ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಬೇಗ ಕಡಿಮೆ ಟೈಮಲ್ಲಿ ಬೇಗ ಕ್ವಿಕ್ಕಾಗಿ ಸಾಸ್ ಹೇಗೆ ಮಾಡೋದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ 2 ಟೀ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಪಿಜ್ಜಾ ಸಾಸ್ಗೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇವಾಗ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿದ ಕಲರ್ ಚೇಂಜ್ ಆಗ್ತಿದ್ದಂಗೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ 1 ಟೊಮೆಟೊನ ಹಾಕ್ಕೊಂಡು ಇದು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ತುಂಬಾ ಕ್ವಿಕ್ಕಾಗಿ ಮಾಡುವಂಥ ಪಿಜ್ಜಾ ಸಾಸ್ ರೆಸಿಪಿ ಇದು. ಇವು ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. 1 ನಿಮಿಷವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಸ್ಪೂನಿಂದ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಗ್ರೇವಿ ಥರ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಮ್ಯಾಗಿದು ಹಾಟ್ ಮತ್ತು ಸ್ವೀಟ್ ಸಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನ್ ಮತ್ತು 1 ಟೀ ಸ್ಪೂನ್ ನಾರ್ಮಲ್ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಮೇಲುಗಡೆಯಿಂದ ರೆಡ್ ಚಿಲ್ಲಿ ಪೌಡರ್ ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲಾಗಿ ನಾನು ಹಾಟ್ ಸಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಹರ್ಬ್ಸನ್ನು ಹಾಕ್ಕೊಳ್ಳೋಣ. ಬೇಸಿಲ್ಸ್, ಆರಿಗ್ಯಾನೋ ಮತ್ತು ಇಟಾಲಿಯನ್ ಹರ್ಬ್ಸ್. ಸೊ ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಪಿಜ್ಜಾದು ಒರಿಜಿನಲ್ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅರ್ಧ ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷದವರೆಗೂ ಇದನ್ನು ಕುದಿಸ್ಕೊಂಡ್ರೆ ಸಾಕು, ನಮ್ಮದು ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಇದಕ್ಕೆ ಮೇಲುಗಡೆಯಿಂದ ನೀರು ಹಾಕ್ಕೋಬೇಕಂತ ಏನಿಲ್ಲ. ಸೊ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಪಿಜ್ಜಾ ಸಾಸ್ ರೆಡಿ. ಸೊ ಇವಾಗ ನಾನು ದೋಸೆ ಪ್ಯಾನ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಚ್ಕೊಳ್ತಿದ್ದೀನಿ. ಎಣ್ಣೆ ಹಚ್ಕೊಂಡಾಯಿತು. ಸೊ ಸೈಡಿಗೆ ನಾನು ಹಾಗೆ ನಾರ್ಮಲ್ ನಮ್ಮ ತವಾನ ಬಿಸಿಗಿಟ್ಟಿದ್ದೀನಿ. ಇವಾಗ ಸೊ ಡೋನ ಈ ರೀತಿ ತವಾಲಿ ಇಟ್ಬಿಟ್ಟು ಅಗಲ ಮಾಡ್ಕೊಳ್ಳೋಣ. ಕೈಯಿಂದನೇ ಈ ರೀತಿ ಚೆನ್ನಾಗಿ ಅಗಲ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ದಪ್ಪನೇ ಇರಲಿ, ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ತಳ್ಳಗಿರ್ಬೇಕು, ಆದರೆ ಸೈಡಿಗೆ ಮಾತ್ರ ಸ್ವಲ್ಪ ದಪ್ಪನೇ ಇರಲಿ. ನಿಮಗೆ ಬ್ರೆಡ್ ತುಂಬ ದಪ್ಪ ಬೇಕು ಅಂದರೆ ಸ್ವಲ್ಪ ನೀವು ಡೋನ ಜಾಸ್ತಿ ತಗೋಬೇಕು. ಸೊ ನಾನು ನಾರ್ಮಲ್ ಆಗಿನೇ ಮಾಡ್ತಾ ಇದ್ದೀನಿ, ಅಷ್ಟೊಂದು ದಪ್ಪ ಏನು ಮಾಡ್ತಾ ಇಲ್ಲ. ನೋಡಿ ಈ ಥರ ಎಲ್ಲ ನಾನು ತವಾಗೆಲ್ಲ ಹಚ್ಕೊಂಡಾದ್ಮೇಲೆ ಮೊದಲು ಇದನ್ನು ನಾನು 2 ಸೈಡಿಂದ ಒಂದು 5 ನಿಮಿಷದವರೆಗೂ ಬೇಯಿಸ್ಕೊತೀನಿ. ಫುಲ್ ದೋಸೆ ತವ ಎಷ್ಟು ದೊಡ್ಡದಾಗಿದೆ ಅಷ್ಟೆಲ್ಲ ಮಾಡ್ಕೊಳ್ಳಿ. ಪ್ಯಾನ್ ಮ್ಯಾಗಿ ಪಿಜ್ಜಾ ಮಾಡಿದ್ರೆ ಸ್ವಲ್ಪ ಕ್ರಿಸ್ಪಿ ಥರ ಬರುತ್ತೆ ಅದು. ಸೊ ಅದು ತುಂಬಾ ಇಷ್ಟಪಡ್ತಾರೆ ಹುಡುಗರು. ಜಾಸ್ತಿ ಏನು ಬೇಡ, ಸುಮ್ಮನೆ ಲೈಟಾಗಿ ಜಸ್ಟ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈ ಥರ ಇವತ್ತು ಮಾಡ್ಕೊಳ್ಳೋಣ. ಸೊ ಈ ರೀತಿ ಆದಮೇಲೆ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಸಾಸ್ ಹಾಕೋತಾ ಇದ್ದೀನಿ. ಸೊ ಡೋನ ನೀವು ಒಂದ್ಸತಿ ಈ ರೀತಿ ರೆಡಿ ಮಾಡಿ ಇಟ್ಟರೆ ಒಂದು 15ರಿಂದ 20 ದಿವಸದವರೆಗೂ ಆ ಡೋನ ನೀವು ಯೂಸ್ ಮಾಡ್ಕೋಬೋದು. ನಾನು ಸಾಸ್ ಯಾವ ರೀತಿ ಮಾಡಿದ್ದೀನಿ, ಹಾಗೆ ಪಿಜ್ಜಾ ಡೋ ಹೇಗೆ ಮಾಡೋದು ಅದನ್ನೆಲ್ಲ ನಾನು ನನ್ನ ರೆಸಿಪಿ ಚಾನೆಲಲ್ಲಿ ಡಿಟೇಲಾಗಿ ಹೇಳಿದ್ದೀನಿ. ನೀವು ಅದನ್ನು ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ
ಸಾಸ್ ಹಾಕಿದ್ಮೇಲೆ ಇವಾಗ ಇದಕ್ಕೆ ವೆಜಿಟೇಬಲ್ಸ್ ಹಾಕೊಳ್ಳೋಣ. ನಾನಿಲ್ಲಿ ತುಂಬಾ ಕಡಿಮೆ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು ಸ್ವೀಟ್ ಕಾರ್ನ್, ಆಮೇಲೆ ಚೀಸ್ ತೊಗೊಂಡಿದ್ದೀನಿ. ಸೊ ನಿಮಗೆ ಜಾಸ್ತಿ ವೆಜಿಟೇಬಲ್ಸ್ ಇಷ್ಟ ಆದರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು. ಸೊ ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಟೈಮ್ ಇದೆ ನನ್ನ ಹತ್ರ. ಆಲ್ರೆಡಿ ಇವಾಗ ಟೈಮ್ ಬಂದು ಇವಾಗ 7 o'clock ಆಗ್ತಾ ಇದೆ. Mom, can I put the cheese? ನೀ ಆಮೇಲೆ ಚೀಸ್ ಹಾಕೋದು. ಸ್ವೀಟ್ ಕಾರ್ನ್ ಹಾಕ್ತೀಯಾ? I like ಹುಷಾರೇ ಹಾಕಿ. ಸಾಕಾ? cheese. I'll go put extra cream. Still frozen. ವಿಷಯ ಬಿಸಿ ಇತ್ತವ. ಮೇಲಿಂದ ಚೀಸ್ ಹಾಕೋತಾ ಇದ್ದೀನಿ. ನೀವು ಮೊದಲು ಚೀಸ್ ಹಾಕೊಂಡು ಆಮೇಲೆ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಹೀಗೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಮೊಸರೆಲ್ಲಾ ಚೀಸ್ ಅನ್ನು ಯೂಸ್ ಈ ರೀತಿ ಹಾಕೊಂಡಾದ್ಮೇಲೆ ಇವಾಗ ಇದನ್ನ ನಾವು ಬಿಸಿ ಇರೋ ತವ ಮೇಲೆನೇ ಇಡಬೇಕು. ಸೊ ಮೇಲುಗಡೆ ಈ ಥರ ಪ್ಲೇಟಿಂದ ಕವರ್ ಮಾಡಿ ಒಂದು 10 ರಿಂದ 12 ನಿಮಿಷದವರೆಗೂ ಫುಲ್ ಮೀಡಿಯಂ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಬಿಡೋಣ. ಚೀಸ್ ಚೆನ್ನಾಗಿ ಮೆಲ್ಟ್ ಆಗುತ್ತೆ. 10 ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದುಬಿಟ್ಟು ನೋಡೋಣ. ನೋಡಿ, ಚೀಸ್ ಈ ರೀತಿ ಚೆನ್ನಾಗಿ ಮೆಲ್ಟ್ ಆಗಿದ್ರೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಸ್ವಲ್ಪ ಪಿಜ್ಜಾನ ತಣ್ಣಗಾದ್ಮೇಲೆ ಇದನ್ನು ಸ್ಲೈಸಲ್ಲಿ ಮಾಡಿಕೊಂಡ್ರೆ ನಮ್ಮದು ಇವತ್ತು ವೆಜ್ಜಿ ಚೀಸಿ ಪಿಜ್ಜಾ ರೆಡಿ. So good. Yeah, looks so ಚಿಲ್ಲಿ ಫ್ಲೇಕ್ಸ್ ಬೇಕಾ? a little. This one. ಹಾಟ್ ಹೇಗಾಗಿದೆ ಪಿಲ್ಲು? Super! ಈ ಸಾಸ್ ಸೂಪರ್.